ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರುನಾಡಿನಲ್ಲಿ IPL ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಗ್ರೌಂಡ್ ನಮ್ದೇ, ಮ್ಯಾಚ್ ನಮ್ದೇ, ಕಪ್ ನಮ್ದೇ ಅಂತಿದ್ದಾರೆ ಅಭಿಮಾನಿಗಳು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಹೈ ವೋಲ್ಟೇಜ್ ಓಪನಿಂಗ್ ಮ್ಯಾಚ್ ನಡೆಯುತ್ತೆ. ಕರುನಾಡಿನಲ್ಲಿ IPL ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಗ್ರೌಂಡ್ ನಮ್ದೇ, ಮ್ಯಾಚ್ ನಮ್ದೇ, ಹಾಗೆ ಕಪ್ ಕೂಡ ಈ ಸಲನೂ ನಮ್ದೇ ಅಂತ ಹೇಳ್ತಿದ್ದಾರೆ ಅಭಿಮಾನಿಗಳು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಇವತ್ತು ನಡೆಯುತ್ತೆ. RCB ಮತ್ತು ಹೈದರಾಬಾದ್ ನಡುವೆ ಮೊದಲ ಫೈಟ್ ಇದು. ವಿರಾಟ್ ಕೊಹ್ಲಿ ಹಾಗೆ ಫಿಲ್ ಸಾಲ್ಟ್ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ ಈ ಬಾರಿ. ಇದುವರೆಗೂ RCB ಹಾಗೂ SRH 25 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಇದೊಂದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇದೆ ಈ ಒಂದು ಸ್ಟೇಡಿಯಂನಲ್ಲಿ. ಹೀಗಾಗಿ ಇವತ್ತು ಟಾಸ್ ಗೆಲುವು ಸಾಕಷ್ಟು ಇಂಪಾರ್ಟೆನ್ಸ್ನ ಪಡೆಯುತ್ತೆ. ಇನ್ನೊಂದು ಕಡೆ ಅಭಿಮಾನಿಗಳು ಕೂಡ ಗ್ರೌಂಡ್ ನಮ್ದೇ, ಮ್ಯಾಚು ನಮ್ದೇ, ಈ ಸಲನೂ ಕಪ್ ನಮ್ದೇ ಅಂತ ಹೇಳ್ತಾ ಇದ್ದಾರೆ. RCB ಹಾಗೂ ಹೈದರಾಬಾದ್ ನಡುವೆ ಮೊದಲ ಫೈಟ್ ಓಪನಿಂಗ್ ಮ್ಯಾಚ್ ಇದು. ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಟ್ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ. ಹಾಲಿ ಚಾಂಪಿಯನ್ RCB ತಂಡ ಈ ಬಾರಿ IPLನ ಉದ್ಘಾಟನಾ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಆಡುತ್ತೆ. ತವರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಶುಭಾರಂಭದ ವಿಶ್ವಾಸದೊಂದಿಗೆ ಕಣಕ್ಕೆ ಇಳಿಯಲಿದೆ. ರಜತ್ ಪಾಟಿದಾರ್ ನಾಯಕತ್ವದ RCB ಹೆಚ್ಚು ಕಡಿಮೆ ಕಳೆದ ಬಾರಿಯ ತಂಡವನ್ನೇ ಉಳಿಸಿಕೊಂಡಿದೆ. ಆದರೆ ಗಾಯಾಳು ಜೋಶ್ ಹೇಸಲ್ವುಡ್ ಅನುಪಸ್ಥಿತಿ ತಂಡವನ್ನು ಕಾಡಬಹುದು. ಇನ್ನು ಮಾಜಿ ನಾಯಕ ವಿರಾಟ್ ಕೊಹ್ಲಿ ಈ ಬಾರಿಯೂ ಅಬ್ಬರದ ಆಟವಾಡುವ ವಿಶ್ವಾಸದಲ್ಲಿದ್ದು ಫಿಲ್ ಸಾಲ್ಟ್ ಜೊತೆ ಆರಂಭಿಕನಾಗಿ ಆಡೋದಕ್ಕೆ ಸಜ್ಜಾಗಿದ್ದಾರೆ. ವೆಂಕಟೇಶ್ ಅಯ್ಯರ್, ರಜತ್ ಪಾಟಿದಾರ್, ಜಿತೇಶ್ ಕೃನಾಲ್ ಜೊತೆ T20ಗೆ ಹೇಳಿ ಮಾಡಿಸಿದಂತಿರುವಂತಹ ಟಿಮ್ ಡೇವಿಡ್ ಇದ್ದಾರೆ. ರೊಮಾರಿಯೋ ಶೆಫರ್ಡ್ ಇದ್ದಾರೆ, ತಂಡಕ್ಕೆ ಆಧಾರ ಸ್ತಂಭವಾಗಿದ್ದಾರೆ. ಇನ್ನು ಬೌಲಿಂಗ್ ನೋಡ್ತಾ ಹೋಗೋದಾದ್ರೆ ಭುವನೇಶ್ವರ್ ಕುಮಾರ್, ಸುಯಶ್ ಶರ್ಮಾ, ಯುವ ವೇಗಿ ಮಂಗೇಶ್ ಯಾದವ್ ಇದ್ದಾರೆ. ಇನ್ನೊಂದು ಕಡೆ ಸನ್ರೈಸರ್ಸ್ ತಂಡವನ್ನ ನೋಡ್ತಾ ಹೋಗೋದಾದ್ರೆ ಆಕ್ರಮಣಕಾರಿ ಆಟಕ್ಕೆ ಅವರು ಹೆಸರುವಾಸಿ. ಇಂದಿನಿಂದ 19ನೇ ಆವೃತ್ತಿಯ IPL ಹವಾ ಶುರುವಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಉದ್ಘಾಟನಾ ಪಂದ್ಯ ನಡೆಯುತ್ತೆ. ಇವತ್ತು RCB ವರ್ಸಸ್ ಸನ್ರೈಸರ್ಸ್ ನಡುವೆ ಬಿಗ್ ಫೈಟ್ ನಡೆಯುತ್ತೆ. ಇವತ್ತು ರಾತ್ರಿ 7:15 ಸ್ಟಾರ್ಟ್ ಆಗುತ್ತೆ IPL ಮ್ಯಾಚ್. ಇದು 19ನೇ ಆವೃತ್ತಿ. 10 ತಂಡಗಳಿವೆ, 65 ದಿನ ನಡೆಯುತ್ತೆ, 74 ಟೋಟಲ್ ಮ್ಯಾಚಸ್ ಇರುತ್ತೆ. ಬೆಂಗಳೂರಲ್ಲಿ 18 ವರ್ಷದ ಬಳಿಕ ಉದ್ಘಾಟನಾ ಪಂದ್ಯ ನಡೀತಾ ಇದೆ. 18 ವರ್ಷ ಆದಮೇಲೆ ಓಪನಿಂಗ್ ಮ್ಯಾಚ್ ಬೆಂಗಳೂರಲ್ಲಿ ನಡೀತಾ ಇರುವಂಥದ್ದು. ಹೀಗಾಗಿ ಅಭಿಮಾನಿಗಳು ಸಾಕಷ್ಟು ಎಕ್ಸೈಟ್ ಆಗಿದ್ದಾರೆ. ಇವತ್ತಿನಿಂದ 19ನೇ ಆವೃತ್ತಿಯ IPL ಹವಾ ಶುರುವಾಗ್ತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಉದ್ಘಾಟನಾ ಪಂದ್ಯ ನಡೆಯುತ್ತೆ. ಇವತ್ತು RCB ವರ್ಸಸ್ ಸನ್ರೈಸರ್ಸ್ ನಡುವೆ ಬಿಗ್ ಫೈಟ್ ನಡೆಯುತ್ತೆ. ರಾತ್ರಿ 7:00 ಆರಂಭವಾಗುತ್ತೆ IPL ಪಂದ್ಯ. 19ನೇ ಆವೃತ್ತಿ ಇದು. ಇದರಲ್ಲಿ 10 ತಂಡಗಳಿದೆ, 65 ದಿನ ನಡೆಯುತ್ತೆ, 74 ಟೋಟಲ್ ಮ್ಯಾಚಸ್ ಇರುತ್ತೆ. ಬೆಂಗಳೂರಲ್ಲಿ 18 ವರ್ಷಗಳ ಬಳಿಕ ಉದ್ಘಾಟನಾ ಪಂದ್ಯ ನಡೀತಾ ಇದೆ. 18 ವರ್ಷಗಳಿಂದಲೂ ಕೂಡ ಕ್ರಿಕೆಟ್ ಅಭಿಮಾನಿಗಳಿಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ನೀಡ್ತಾ ಇರುವಂತಹ IPLನ 19ನೇ ಆವೃತ್ತಿಗೆ ಇವತ್ತು ಚಾಲನೆ ಸಿಗುತ್ತೆ. ಕರ್ನಾಟಕ ಕ್ರಿಕೆಟ್ನ ಪುಣ್ಯಭೂಮಿ, ಚಾಂಪಿಯನ್ RCBಯ ತವರು ನೆಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಉದ್ಘಾಟನಾ ಪಂದ್ಯ ನಡೆಯುತ್ತೆ. ಬೆಂಗಳೂರಲ್ಲಿ ಬರೋಬ್ಬರಿ 18 ವರ್ಷದ ಬಳಿಕ ಉದ್ಘಾಟನಾ ಪಂದ್ಯ ನಡೆಯಲಿದ್ದು, ಕಳೆದ ವರ್ಷದ ಭೀಕರ ಕಾಲ್ತುಳಿತ ದುರಂತದ ಬಳಿಕ ಮತ್ತೆ ನಗರದಲ್ಲಿ ಕ್ರಿಕೆಟ್ ರಂಗೇರಲಿದೆ. ಈ ಬಾರಿ ಟೂರ್ನಿ 2 ತಿಂಗಳಿಗೂ ಹೆಚ್ಚು ಕಾಲ ನಡೆಯುತ್ತೆ. ಮೇ 24ರವರೆಗೂ ಲೀಗ್ ಹಂತದ ಪಂದ್ಯಗಳು ನಡೆಯಲಿದ್ದು, ಮೇ 31ಕ್ಕೆ ಫೈನಲ್ ಮ್ಯಾಚ್ ಫಿಕ್ಸ್ ಆಗಿದೆ. ಟ್ರೋಫಿಗಾಗಿ ಈ ಬಾರಿಯೂ ಕೂಡ 10 ತಂಡಗಳು ಹೋರಾಟವನ್ನು ನಡೆಸುತ್ತೆ. ಟೂರ್ನಿಯಲ್ಲಿ ಒಟ್ಟು 65 ದಿನಗಳ ಕಾಲ 74 ಮ್ಯಾಚ್ಗಳು ನಡೆಯುತ್ತೆ. ಬರೋಬ್ಬರಿ 18 ವರ್ಷಗಳ ಕಾಯುವಿಕೆ ಬಳಿಕ ಕಳೆದ ಬಾರಿ ಕಪ್ ಗೆದ್ದಿದ್ದ RCB ತಂಡ ಈ ಬಾರಿಯೂ ಕೂಡ ಈ ಸಲನೂ ಕಪ್ ನಮ್ದೇ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು 18 ವರ್ಷಗಳ ಬಳಿಕ ಬೆಂಗಳೂರಲ್ಲಿ ಉದ್ಘಾಟನಾ ಪಂದ್ಯ ನಡೆಯುತ್ತೆ. ಅಭಿಮಾನಿಗಳು ಎಷ್ಟು ಎಕ್ಸೈಟ್ ಆಗಿದ್ದಾರೆ, ಜೊತೆಗೆ ಸೆಕ್ಯೂರಿಟಿ ಎಲ್ಲ ಹೇಗಿದೆ ಅಂತ? ಅಂದ್ರೆ ಉದ್ಘಾಟನಾ ಸಮಾರಂಭ ಇರಲ್ಲ, ಯಾಕಂದ್ರೆ ಈಗಾಗಲೇ 11 ಜನರ ಸಾವಿಗೇನು RCB ಕಳೆದ ಬಾರಿ ಕಾರಣವಾಗಿತ್ತು ಅನ್ನೋ ಅಂಶ ಇದೆ. ಸೊ ಈ ಕಾರಣಕ್ಕಾಗಿ ಡೈರೆಕ್ಟ್ ಆಗಿ ಮ್ಯಾಚ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಹಿಂದೆ ಕೂಡ ಪುಲ್ವಾಮಾ ದಾಳಿ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾಗಿ ನಿರ್ಧಾರ ಮಾಡಿದ್ರು. ಸೊ ಇವತ್ತು IPL ಮ್ಯಾಚ್ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿರುವಂತದ್ದು. ನಿನ್ನೆ ಕೂಡ
ಆಟಗಾರರು ಬಂದು ಟ್ರಯಲ್ ಅನ್ನ ಕೂಡ ನಡೆಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಯಾವುದೇ ರೀತಿಯಾದಂತಹ ತೊಂದರೆಗಳು ನಡಿಬಾರ್ದು, ಯಾಕಂದ್ರೆ RCB ಮ್ಯಾಚ್ ಅಂದ್ರೆ ಬಹಳಷ್ಟು ಅಭಿಮಾನಿಗಳು ಕೂಡ ಇರುವಂತದ್ದು. ಸೊ ಈ ಸಂದರ್ಭದಲ್ಲಿ ಅಭಿಮಾನಿಗಳು ನೇರವಾಗಿ ಏಕಾಏಕಿ ಬರುವ ಸಾಧ್ಯತೆ ಇರುತ್ತೆ. ಸೊ ಕಳೆದ ಬಾರಿ ಕೂಡ ನಾವು ನೋಡಿರ್ಬೋದು, ಆದ್ರೆ ಈ ಬಾರಿ ಅದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಇರಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಆನ್ಲೈನ್ ಟಿಕೆಟ್ ಮುಖಾಂತರವೇ ಟಿಕೆಟ್ ಅನ್ನ ಪಡಿಬೇಕು. ಈಗಾಗಲೇ ಟಿಕೆಟ್ ಕೂಡ ಸಂಪೂರ್ಣವಾಗಿ ಈಗಾಗಲೇ ಸ್ಥಗಿತಗೊಂಡಿದೆ. ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ಟಿಕೆಟ್ ಅಲ್ಲಿ ಬಹುತೇಕ ಮಂದಿ ಮಾಡಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಯಾರಿಗೆಲ್ಲ ಟಿಕೆಟ್ ಇದೆ ಇವರು ಮೆಟ್ರೋದಲ್ಲಿ ಟಿಕೆಟ್ ಅನ್ನ ತೋರಿಸಿ ಫ್ರೀ ಆಗಿ ಬರ್ಬೋದು. ಹಾಗೇನೆ QR ಕೋಡ್ ಮೂಲಕ ಸ್ಕ್ಯಾನ್ ಮಾಡ್ಬೋದು. ಆದ್ರೆ ಟಿಕೆಟ್ ಇರೋರು ಫ್ರೀ ಆಗಿ ಅಂದ್ರೆ ಮೆಟ್ರೋದಲ್ಲಿ ಪ್ರಯಾಣ ಮಾಡಬಹುದು ಅಂತ ಈಗಾಗಲೇ BMRC ಅಲ್ಲಿ ಕೂಡ ತಿಳಿಸಿರುವಂತದ್ದು. ಸೊ ಪ್ರಮುಖವಾಗಿ ಎಲ್ಲರೂ ಕೂಡ ತುಂಬಾ ಕಾಯ್ತಾ ಇರುವಂತಹ IPL ಮ್ಯಾಚ್ ಇದಾಗಿದೆ. ಇದೇ ತಿಂಗಳ ಅಂದ್ರೆ ಮಾರ್ಚ್ 28ರಂದು ಇವತ್ತು ಸಕಲ ಸಿದ್ಧತೆಯೊಂದಿಗೆ ನಡೀತಾ ಇರುವಂತದ್ದು. ಅದರಲ್ಲೂ ಕೂಡ ನಮ್ಮ ರಾಜ್ಯ ಸರ್ಕಾರದ ಜವಾಬ್ದಾರಿ ಬಹುತೇಕ ಇರುವಂತದ್ದು. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಶ್ರೀಮಂತ್ ಸಿಂಗ್ ನೇತೃತ್ವ ಹಾಗೇನೆ GPA ಕಮಿಷನರ್ ನೇತೃತ್ವದಲ್ಲಿ ಈಗಾಗಲೇ ಭದ್ರತೆಯನ್ನ ಕೂಡ ಕೊಡಲಾಗಿದೆ. ಸೊ ಹಾಗೇನೆ ಮ್ಯಾಚ್ ನ ಮ್ಯಾನೇಜ್ಮೆಂಟ್ ಏನಿದೆ ಸೊ ಅವರು ಕೂಡ ಇದಕ್ಕೆ ಬೇಕಾದಂತಹ ತಯಾರಿಯನ್ನ ಮಾಡಿದ್ದಾರೆ. ಸೊ ಸ್ಟೇಡಿಯಂನ ತುಂಬಾ ಈಗಾಗಲೇ ಕನ್ನಡದ ಬಾವುಟಗಳು ಹಾಗೂ ಕನ್ನಡದ ಬೋರ್ಡ್ಗಳು ಕೂಡ ರಾರಾಜಿಸುತ್ತಿರುವಂತದ್ದು. ಸೊ IPL ಟಿಕೆಟ್ ಹೊಂದಿದವರಿಗೆ ಮಾತ್ರ ಒಂದು ಒಳಗಡೆ ಬರೋದಕ್ಕೆ ಅವಕಾಶ ಇರುತ್ತೆ. ಅಷ್ಟು ಮಾತ್ರ ಅಲ್ಲದೆ ಹೊರಗಡೆ ಗುಂಪು ಸೇರೋದಾಗಿರ್ಬೋದು, ಕ್ರೌಡ್ ಮಾಡೋದಾಗಿರೋದು ಇದಕ್ಕೆ ಯಾವುದಕ್ಕೂ ಅವಕಾಶ ಇರಲ್ಲ. ಅಷ್ಟು ಮಾತ್ರವಲ್ಲದೆ ಅಂದ್ರೆ ಅದ್ಭುತ ಕ್ವಾಲಿಟಿ ಇರುವಂತಹ CCTV ಅನ್ನ ಕೂಡ ಅಳವಡಿಕೆ ಮಾಡಿದ್ದಾರೆ. ಸೊ ಎಲ್ಲಿ 100ಕ್ಕಿಂತ ಹೆಚ್ಚು ಕ್ರೌಡ್ ಆಗುತ್ತೆ ಸೊ ಅಲ್ಲಿ ಅಲರ್ಟ್ ಮೆಸೇಜ್ ಪಾಸ್ ಆಗುತ್ತೆ. ತಕ್ಷಣ ಪೊಲೀಸರು ಹೋಗಿ ಅಲ್ಲಿನ ಕ್ರೌಡ್ ಅನ್ನ ಚದುರಿಸುವಂತಹ ಕೆಲಸ ಮಾಡ್ತಾರೆ. ಯಾಕಂದ್ರೆ 11 ಜನ ಸಾವನ್ನಪ್ಪಿರುವ ಸಂದರ್ಭದಲ್ಲಿ ಉಸಿರುಗಟ್ಟಿ ಸಾವನ್ನಪ್ಪಿರೋದು ಚಾರ್ಜ್ ಶೀಟ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಗುಂಪು ಸೇರುವಂತದ್ದು ಅಂದ್ರೆ ಜನರು ಜಾಸ್ತಿಯಾಗಿ ನಿಲ್ಲುವಂತದ್ದು ಇದಕ್ಕೆ ಯಾವುದಕ್ಕೆ ಕೂಡ ಅವಕಾಶ ಇರಲ್ಲ. ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಅಷ್ಟೊಂದು ಅವಕಾಶ ಜಾಗ ಕೂಡ ಇಲ್ಲ. ಪಾರ್ಕ್ ಇದೆ, ಗಿಡಗಳಿದೆ, ಬ್ಯಾರಿಕೇಡ್ಗಳಿದೆ. ಸೊ ಈ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಮರಗಳನ್ನ ಹತ್ತೋದಕ್ಕಾಗಿರ್ಬೋದು, ಬ್ಯಾರಿಕೇಡ್ ಹತ್ತೋದಕ್ಕೆ ಅವಕಾಶ ಇಲ್ಲ ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ. ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.